ಹಲೋ. ಏನ ಮಗ ಕುಡ್ದು ಫುಲ್ ಟೈಟ್ ಆಗಿ ಮಲಗಿದ್ಯಾ? ನಿಂಗೇನ್ ಗೊತ್ತಾಯ್ತಾ? ನೀನ್ ಎಚ್ಚರ ಇದ್ರೆ ರಿಂಗ್ ಆಗೋ ಮುಂಚೆನೆ ಫೋನ್ ರಿಸೀವ್ ಮಾಡ್ತಿದ್ದೆ. ಕುಡಿದ್ ಮಲ್ಕೊಂಡ್ರೆ ಕಿಮ್ ಬಂದ್ ಬಾಂಬ್ ಹಾಕಿದ್ರು ಅಲ್ಲಾಡಲ್ವಲ್ಲ, ಅದಕ್ಕೆ ಕೇಳ್ದೆ. ಅಷ್ಟ್ ಅರ್ಜೆಂಟ್ ಆಗಿ ಕಾಲ್ ಮಾಡೋದೇನಿತ್ತಾ? ನೀನ್ ಹೀರೋ ಆಗಿ ಸೆಲೆಕ್ಟ್ ಆಗಿದ್ದಲ್ಲ, ಆ ಪಿಕ್ಚರ್ ಇಂದ ನೀನ್ ಔಟ್. ಏನು? ಏನೇನು ನಿನ್ಗ ಆಗ್ಬೇಕಾಗಿದ್ದೆ ಬಿಡು. 10 ಜನ ಪ್ರೊಡ್ಯೂಸರ್ನ ಡೈರೆಕ್ಟರ್ನ ಒಂದೇ ಸಲ ಚಾನ್ಸ್ ಕೇಳ್ಕೊಂಡು ಹೋಗ್ತೀಯಾ. ಅವ್ರಲ್ಲಿ ಒಬ್ರು ಪಾಸಿಟಿವ್ ಆಗಿ ಮಾತಾಡಿದ್ರೆ ಇನ್ನೊಬ್ರು ಮರ್ತೋಗ್ತೀಯಾ. ನಿನ್ನ ಹೀರೋ ಅಂತ ಸೆಲೆಕ್ಟ್ ಮಾಡಿದ ಪ್ರೊಡ್ಯೂಸರ್ಗೆ ನಿನ್ ಮೇಲೆ ಯಾವ ವಿಷಯಕ್ಕೆ ಕೋಪ ಬಂತೋ ಏನೋ, ನಿನ್ ಪ್ಲೇಸ್ ಅಲ್ಲಿ ಬೇರೆಯವ್ರನ್ನ ತಂದು ಕೂರ್ಸಿದ್ದಾರೆ. ಯಾಕೆಂತ ನೀನೇ ಹೋಗಿ ಕೇಳು. ಸರ್, ನಿಮ್ ಸಿನಿಮಾದಿಂದ ನಾನು ತೆಗ್ದಾಕಿದ್ರಂತೆ. ಯಾಕೆ ಸರ್? ಏಯ್, ಏನು ಅವಾಜ್ ಆಗ್ತೀಯಾ? ಅಯ್ಯೋ, ಅವಾಜ್ ಹಾಕೋಷ್ಟು ದೊಡ್ಡ ನನ್ನಲ್ಲ ಸರ್. ನಾನೇನ್ ತಪ್ಪು ಮಾಡ್ದೆ ಅಂತ ನಿಮ್ ಸಿನಿಮಾದಿಂದ ತೆಗ್ದಾಕಿದ್ರಿ? ಎಲ್ಲದಕ್ಕೂ ರೀಸನ್ ಹೇಳಕ್ಕಾಗಲ್ಲ. ಅವತ್ತು ಸೆಲೆಕ್ಟ್ ಮಾಡ್ದೆ, ಇವತ್ತು ಬೇಡ ಅನಿಸ್ತು, ರಿಜೆಕ್ಟ್ ಮಾಡ್ದೆ. ಸರ್, ಆಡಿಷನ್ ಅಲ್ಲಿ ಅಷ್ಟು ಜನರ ಮುಂದೆ ಹೀರೋ ಅಂತ ಸೆಲೆಕ್ಟ್ ಮಾಡಿದ್ರಿ. ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ಏಯ್, ಸುಮ್ನೆ ಹೋಗೋ ನೀನು. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್, ಒಂದೇ ಒಂದ್ ಚಾನ್ಸ್ ಕೊಡಿ ಸರ್. ಹೇಳೋ. ಓ, ನೀವು ಸಿನಿಮಾದವ್ರಾ? ಹೋಗ್ಲಿ ಬಿಡಿ, ಬೇಜಾರ್ ಮಾಡ್ಕೋಬೇಡಿ. ಅಲ್ಲ, ಫಸ್ಟ್ ಟೈಮ್ ಒಂದ್ ಹುಡ್ಗಿನ್ ನೋಡಿ ಇಷ್ಟ ಆದ್ರೆ ಹತ್ರ ಬಂದ ಐ ಲವ್ ಯು ಅಂತಾರೆ. ನೀವೇನ್ರಿ ಕಿಸ್ ಕೇಳ್ತಿದ್ದೀರಾ? ಮುಖಾಮೂತಿ ಗೊತ್ತಿಲ್ದವನ್ಗೆ ಕಿಸ್ ಕೊಡ್ತೀನಿ ಅಂತ ಹೇಗ್ರಿ ಅನ್ಕೊಂಡ್ರಿ? ಐ ಲವ್ ಯು ಅಂತ ಹೇಳಿದ್ರೆ ಒಪ್ಕೋತಿದ್ರಾ? ಟೈಮ್ ಕೊಡಿ, ಥಿಂಕ್ ಮಾಡಿ ಹೇಳ್ತೀನಿ ಅಂತಿದ್ದೆ. ನೀವೇನೇನೋ ಆಸೆ ಹುಟ್ಟಿಸ್ಬಿಡ್ರಿ. ಎದೆ ಬಡ್ತಾ ಜಾಸ್ತಿ ಆಗಿ ಎದೆ ಒಡೆದೋದ್ರ ಕಷ್ಟ. ಹಲೋ, ಎಕ್ಸ್ಕ್ಯೂಸ್ ಮೀ, ನನ್ ಮಾತ್ಗಷ್ಟೇ ಅಂದಿದ್ದು. ನೀವ್ ಏನೇನೋ ಕನ್ಸ್ಗಳೆಲ್ಲ ಕಾಣ್ಬೇಡಿ. ಒಂದ್ ಓಪನ್ ಆಗಿ ಕೇಳ್ತೀನಿ, ಆನ್ಸರ್ ಮಾಡಿ. ನಾನ್ ಇಷ್ಟ ಇರ್ಲಿಲ್ಲ ಅಂದಿದ್ರೆ ನೀವ್ ಯಾಕ್ರಿ ಕಿಸ್ ಕೇಳ್ತಿದ್ರಿ? ಪ್ರೊಡ್ಯೂಸರ್ ಹೊಡೆದ್ಮೇಲೆ ಏನಾಯ್ತು ಗೊತ್ತಾ? ನಂಗ್ ಕೋಪ ಬೇಗ ಇಳಿಬೇಕಂದ್ರೆ ತಕ್ಷಣ ನಾನು ಏನಾದ್ರೂ ತಿನ್ಬೇಕು, ಇಲ್ಲ ಅಂದ್ರೆ ಸುಸ್ತಾಗೋವರೆಗೂ ಓಡ್ಬೇಕು. ಏನಾದ್ರೂ ತಿನ್ನೋಣ ಅಂದ್ರೆ ಅಲ್ಲಿ ಏನು ಇರ್ಲಿಲ್ಲ, ಅದಕ್ಕೆ ಸುಸ್ತಾಗೋವರೆಗೂ ಓಡ್ ಬಂದೆ. ಹೇಳ, ನಿನ್ಗೆ ಎಷ್ಟು ಸಾರಿ ಹೇಳಿದೀನಿ ಆಡಿಷನ್ಗೆ ಹೋದ್ರೆ ಆಲ್ಟರ್ನೇಟ್ ನಂಬರ್ ನನ್ ಕೊಡ್ಬೇಡ ಅಂತ. ನೀನ್ ಫೋನ್ ತೆಗಿತಾ ಇಲ್ಲ ಅಂತ ರಿಯಾಲಿಟಿ ಶೋ ಅವ್ರು ನನಗ್ ಫೋನ್ ಮಾಡಿ ತಲೆ ತಿಂತಿದ್ದಾರೆ. ನೀನೇನೋ ಶೋಗ್ ಸೆಲೆಕ್ಟ್ ಆಗಿದೆಯಂತೆ, ಹೋಗಿ ಮೀಟ್ ಮಾಡ್ಕೊಂಡ್ ಬಾ. ವಿಕ್ರಮ್, ನಮ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ನಿಮ್ಗೆ ಎಲ್ಲಾ ಕ್ವಾಲಿಟೀಸ್ ಇದೆ ಅಂತ ಡಿಸೈಡ್ ಮಾಡಿ ನಮ್ ಟೀಮ್ ನಿಮ್ಮನ್ನ ಫೈನಲ್ ಕಂಟೆಸ್ಟೆಂಟ್ ಲಿಸ್ಟ್ಗೆ ಸೆಲೆಕ್ಟ್ ಮಾಡಿದೆ. ಥ್ಯಾಂಕ್ ಯು ಸರ್. ಬಟ್ ವೇಟ್, ನಿಮ್ ಹೆಸರು ಮಾತ್ರ ಲಿಸ್ಟ್ ಅಲ್ಲಿ ಇದೆ. ಕಂಟೆಸ್ಟೆಂಟ್ ಆಗಿ ನೀವು ಶೋ ಒಳಗಡೆ ಬರ್ಬೇಕು ಅಂದ್ರೆ ಒಂದ್ ಟಾಸ್ಕ್ ನ ಗೆಲ್ಬೇಕಾಗತ್ತೆ. ಟಾಸ್ಕ್ ಕೊಟ್ರೆ ಮಾಡ್ತೀರಾ? ಶೋ ಸ್ಟಾರ್ಟ್ ಆಗೋ ಮೊದಲೇ ಟಾಸ್ಕಾ? ಕ್ರೇಜಿ ಆಗಿದೆ ಸರ್. ಏನ್ ಟಾಸ್ಕ್ ಹೇಳಿ, ಮಾಡ್ತೀನಿ. ವೆರಿ ಸಿಂಪಲ್ ಟಾಸ್ಕ್. ನಿಮ್ಗೆ ಪರಿಚಯನೇ ಇಲ್ದೇ ಇರುವಂತ ಹುಡುಗಿರ ಹತ್ರ ಹೋಗಿ ಕೆನ್ನೆ ಮೇಲೆ ಒಂದ್ ಕಿಸ್ ತಗೊಂಡು ಅದರ ಸೆಲ್ಫಿನ ನಮಗೆ ಕಳ್ಸಿಕೊಡ್ಬೇಕು. ಜೊತೆಗೆ ಅದನ್ನ ಟೆಲಿಕಾಸ್ಟ್ ಮಾಡಕ್ಕೆ ನೋ ಅಬ್ಜೆಕ್ಷನ್ ವಿಡಿಯೋ ಕೂಡ ಅವರಿಂದ ರೆಕಾರ್ಡ್ ಮಾಡಿಸ್ಕೋಬೇಕು. ಅಷ್ಟೇ ತಾನೆ? ಮಾಡ್ತೀನಿ ಸರ್. ಇದರಲ್ಲಿ ಒಂದ್ ಸ್ಮಾಲ್ ಟ್ವಿಸ್ಟ್ ಇದೆ. ಬರೀ ಒಂದ್ ಹುಡುಗಿ ಹತ್ರ ಕೆನ್ನೆ ಮೇಲೆ ಕಿಸ್ ತಗೊಂಡ್ ಬರೋದಲ್ಲ, ಕಂಟೆಸ್ಟೆಂಟ್ ಲಿಸ್ಟ್ ಇರೋ ಪ್ರತಿಯೊಬ್ಬರಿಗೂ ಇದೇ ಟಾಸ್ಕ್ ಇರುತ್ತೆ. ಯಾರು ಎಷ್ಟ್ ಕಿಸ್ ತಗೋತಾರೆ ಅನ್ನೋದ್ರ ಮೇಲೆ ನಿಮಗ್ ಶೋಗೆ ಎಂಟ್ರಿ ಇರುತ್ತೆ. ಅದಕ್ಕೆ ನಾನ್ ಕಿಸ್ ಕೊಡ್ಬೇಕಾ? ನೋ, ನಾನ್ ಕೊಡಲ್ಲ. ಬೇರೆ ಯಾರ ಹತ್ರ ಆದ್ರೂ ಟ್ರೈ ಮಾಡಿ. ಅದು ಟ್ರೈ ಮಾಡಾಯ್ತು ಕಣ್ರಿ. ಎಕ್ಸ್ಕ್ಯೂಸ್ ಮೀ, ಎಸ್, ಇಫ್ ಯು ಡೋಂಟ್ ಮೈಂಡ್, ಕೆನ್ನೆ ಮೇಲೆ ಒಂದು ಕಿಸ್ ಕೊಡ್ತೀರಾ? ಪ್ಲೀಸ್ ರೀ, ನನ್ ಪ್ರಾಬ್ಲಮ್ ಅರ್ಥ ಮಾಡ್ಕೊಳ್ರಿ. ಒಂದೇ ಒಂದ್ ಮುತ್ ಕೊಡ್ರಿ. ಏಯ್, ಹೋಗಿ ಇಲ್ಲಿಂದ. ರೀ ಪ್ಲೀಸ್. ನಂಗೆ ಇವೆಲ್ಲ ಇಷ್ಟ ಆಗಲ್ಲ. ಈ ಸಿನಿಮಾ ಆಸೆ ಪಕ್ಕಕ್ಕಿಟ್ಟು ಈ ಟಿವಿ ಶೋನ ಟ್ರೈ ಮಾಡ್ದೆ. ಅವ್ರೇನೋ ಚಾನ್ಸ್ ಕೊಟ್ರು, ಜೊತೆಗೆ ಫಿಟ್ಟಿಂಗ್ ಇಟ್ರು. ನನ್ ಡ್ರೀಮ್ಸ್ ನಿಮ್ಮಿಂದನೇ ಶುರು ಆಗುತ್ತೆ ಅನ್ಸುತ್ತೆ. ಒಂದೇ ಒಂದ್ ಮುತ್ ಕೊಡ್ರಿ. ಅದು ಭಯ ಆಗ್ತಾ ಇದೆ. ನೀವು ಲೇಟ್ ಮಾಡಿದಷ್ಟು ಭಯ ಜಾಸ್ತಿ ಆಗುತ್ತೆ. ಯಾರಾದ್ರೂ ಬರೋಷ್ಟರಲ್ಲಿ ಕೊಟ್ಬಿಡ್ರಿ. ನಿಮ್ಮ ನೋಡಿದ್ರೆ ಪಾಪ ಅನಿಸ್ತಿದೆ, ಅದಕ್ಕಷ್ಟೇ ಕೊಡ್ತೀನಿ. ಇದ್ರಲ್ಲಿ ಬೇರೇನು ಕೆಟ್ಟ ಉದ್ದೇಶ ಇರಲ್ಲ, ಆಯ್ತಾ? ಆಮೇಲೆ ಇದೇ ನೆಪ ಇಟ್ಕೊಂಡು ನನ್ ಹಿಂದೆ ಎಲ್ಲ ಬರ್ಬಾರ್ದು. ಸರಿ, ಬೇಗ ತಿರ್ಗಿ, ಯಾರಾದ್ರೂ ನೋಡಿದ್ರೆ ಕಷ್ಟ.
ರೀ 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 ನಿಂತ್ಕೊಳ್ರಿ ಪ್ಲೀಸ್ ನಿಂತ್ಕೊಳ್ರಿ. ಕಿಸ್ ತೊಗೊಂಡಿದ್ ಪ್ರೂಫ್ಗೆ ಫೋಟೋಸ್ ಕೊಡಿ ಅಂತ ಚಾನಲ್ ಅವ್ರು ಹೇಳಿದಾರೆ. ಅದಕ್ಕೆ ಫೋಟೋಸ್ ತೆಗಿಯಕ್ ಹೋದೆ. ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರಿ ಈಗ. ನನ್ ಮಾತ್ ಕೇಳಿ, ನಿಮ್ ಫೋಟೋಸ್ ಎಲ್ಲೂ ಮಿಸ್ಯೂಸ್ ಆಗಲ್ಲ. ನಿಂತ್ಕೊಳ್ರಿ ಪ್ಲೀಸ್ ನಿಂತ್ಕೊಳ್ರಿ. ನಿಮ್ಮ ನೋಡಿ ಪಾಪ ಅನ್ಸಿ ಕಿಸ್ ಕೊಡೋಣ ಅಂತಂದ್ರೆ ಫೋಟೋ ತೆಗಿತಿದ್ದೀರಾ? ಇದ್ದೇ ಲಾಸ್ಟ್. ನನ್ ಹಿಂದೆ ಬಂದ್ರೆ ಸರಿ ಇರಲ್ಲ. ಪ್ಲೀಸ್ ರೀ ಕೊಡ್ರಿ. ಆಗ್ಲೇ ಕೊಟ್ಟಿದ್ ಸಾಲ್ದ ಇನ್ನೊಂದ್ ಬೇಕಾ? ನೀವೇನ್ ಕೊಟ್ರು ತಗೋಬೇಕನ್ಸುತ್ತೆ. ನೀವೇನ್ ಲೂಸಾ? ಇಷ್ಟ ದಿನ ಚೆನ್ನಾಗಿದ್ದೆ ಕಣ್ರಿ. ಯಾರು ನೋಡಿದ್ರು ಹಾರ್ಟ್ ಕಂಟ್ರೋಲ್ ಅಲ್ಲಿ ಇರ್ತಿತ್ತು. ಅದೇನೋ ನಿಮ್ಮನ್ ನೋಡಿದ್ದೆ ಹಾರ್ಟ್ ಕಂಟ್ರೋಲ್ ತಪ್ಪಿದೆ. ಬೆಳಗ್ಗೆ ಪ್ರೊಡ್ಯೂಸರ್ ಹೊಡೆದಾಗ ಅವಮಾನ ಆಗಿ ಸಿಕ್ಕಾಪಟ್ಟೆ ಕೋಪ ಬಂತು. ಆದ್ರೆ ನೀವು ಹೊಡೆದಿದ್ದಕ್ಕೆ ಹೃದಯದ ಹವಾಮಾನನೇ ಬದಲಾಗ್ತಾ ಇದೆ. ಲವ್ ಅಲ್ಲಿ ಬೀಳ್ತಿದ್ದೀನಿ ಅನ್ನೋ ಅನುಮಾನ ಶುರುವಾಗ್ತಾ ಇದೆ. ನಿಮ್ಗೂ ಹಾಗೆ ಅನ್ಸ್ತಾ ಇದ್ಯಾ? ರೀ ನೀವೆಷ್ಟೇ ಕೋಪ ಮಾಡ್ಕೊಂಡೋದ್ರು ನಿಮ್ ಹತ್ರ ಕಿಸಿಸ್ಕೊಳ್ಳೆ ಬಿಡಲ್ಲ. ಕೊಡೋವರ್ಗು ನಿಮ್ಮಿಂದ ಬರ್ತಾನೆ ಇರ್ತೀನಿ. ವೈಶು, ಈಗ ನಾವಿಬ್ರು ಲವರ್ಸ್ ಆಗಿದೀವಲ್ಲ, ಈಗ್ಲಾದ್ರೂ ಉಮ್ಮ ಕೊಡೆ. ಚಾನಲ್ ಅವ್ರು ಕೊಟ್ಟಿರೋ ಡೆಡ್ಲೈನ್ ಮುಗಿತಾ ಬರ್ತಿದೆ. ನೀನ್ ಕೊಟ್ಮೇಲೆ ಬೇರೆಯವ್ರ ಜೊತೆನೆ ತಗೋಬೇಕು. ಆಹಾ, ಕಿಸ್ ಬೇಕು ಅಂತ ಹಿಂದೆ ಬಿದ್ದು ನನ್ನ ಪಟಾಯಿಸ್ಕೊಂಡೆ. ಈಗ ಇನ್ನೂ ಹುಡ್ಗಿರ್ ಕಿಸ್ ಬೇಕು ಅಂತಿದ್ಯಾ? ಅವ್ರನ್ನೂ ಪಟಾಯಿಸ್ಕೋತ್ಯಾ ಹೇಗೆ? ನಿನಗ್ ನನ್ ಮೇಲೆ ಅಷ್ಟೊಂದು ಅನುಮಾನ ಇದ್ರೆ ಹೇಳು, ಶೋ ಬೇಕಾದ್ರೂ ಕ್ಯಾನ್ಸಲ್ ಮಾಡ್ಕೋತೀನಿ ವೈಶು. ಅಯ್ಯೋ, ಅನುಮಾನ ಏನಿಲ್ಲ, ಸುಮ್ನೆ ಹೇಳ್ದೆ ಅಷ್ಟೆ. ನನ್ನಿಂದ ನಿನ್ ಕನ್ಸುಗಳಿಗೆ ಕಲ್ ಬೀಳ್ಬಾರ್ದು. ಬಾ, ಕೊಡ್ತೀನಿ. ಸಾಕಾ? ಶಿಟ್, ಫೋಟೋ ತೆಗೆದ ಮರ್ತದೆ. ಕಳ್ಳ. ಈ ಖುಷಿನಾ? ಅವನೊಬ್ಬನಿಗೆ ಖುಷಿ ಆದ್ರೆ ಸಾಕ, ನಮಗೇನಿಲ್ವಾ? ಯಾರೋ ನೀವೆಲ್ಲ ಪಬ್ಲಿಕ್ ಕಣ. ಗ್ರೌಂಡ್ ಇಷ್ಟು ದೊಡ್ಡದಾಯ್ತಾನೆ, ಇಲ್ಲೇನೋ ಕೆಲ್ಸ. ನಡೀರ ಆ ಕಡೆ. ಅಬ್ಬಾ, ಹೀರೋ ಹೇಳ್ತಾ ನೋಡ್ರು, ನಡೀರಿ ಹೋಗೋಣ. ಹುಡುಗಿನ ಪಕ್ಕದಲ್ಲಿ ಕೂರ್ಸ್ಕೊಂಡು ಸಿನಿಮಾ ನೋಡೋ ಪ್ರತಿಯೊಬ್ಬನು ಹೀರೋ ಆಗ್ಬಿಡ್ತಾನೆ. ನಿನ್ಗ ಸೀನ್ ಇಲ್ಲ ಮಗ, ಸೈಡಿಗೆ ಬಾ. ಲೇ ಕಜೂರ್, ರಾಜ ಆಗ್ಬೇಕಂದ್ರೆ ರಾಜ ವಂಶದಲ್ಲಿ ಹುಟ್ಬೇಕಂತ ರೂಲ್ ಏನಿಲ್ಲ. ರಾಜ್ಯ ಆಳೋ ತಾಕತ್ತಿದ್ರೆ ಯಾವನ್ ಬೇಕಾದ್ರೂ ರಾಜ ಆಗ್ಬೋದು. ಇಷ್ಟಪಟ್ಟು ಹುಡುಗಿನ ನಿನ್ನಂತ ಕಚ್ಚಡಗಳಿಂದ ಕಾಪಾಡ್ಕೊಳ್ಳೋದು ಹೀರೋಯಿಸಮ್ ಯಾಕಾಗುತ್ತಲೇ? ನಾನ್ ಕೇಳ್ದೆ ಅಂತ ಪಬ್ಲಿಕ್ ಪ್ಲೇಸ್ ನ ನಾಚಿಕೆ ಬಿಟ್ಟು ಕಿಸ್ ಕೊಡ್ತಿದ್ದಾಳಂದ್ರೆ 3 ಬಿಟ್ಟೋಳಂತಲ್ಲ. ನಿನ್ನಂತ ಕಿತ್ತೋ ನನ್ನ ಮಕ್ಳು ಕಿತಾಪತಿ ಮಾಡಿದ್ರೆ ಕಿಲೋಮೀಟರ್ ಗಟ್ಲೆ ಅಟ್ಟಾಡ್ಸ್ ಹೊಡಿತೆ ನನ್ನ ಕಾನ್ಫಿಡೆನ್ಸ್ ಅವಳಿಗಿದೆ. ಅದನ್ನ ಕ್ರಾಸ್ ಚೆಕ್ ಮಾಡ್ಕೊಳಕ್ ನೀವೇ ಕಾರಣರಾಗ್ತೀರಂದ್ರೆ ಬನ್ರ.
Hey!